ಅವರು ಇಷ್ಟೇ ಅಲ್ಲ, ಸಿಎಂ ಡಿಸಿಎಂ ಬಣ ಬಡಿದಾಟ ಏನು ಶುರುವಾಗಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದು. ಹೈಕಮಾಂಡ್ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕೇಳಬೇಕು. ಮೈಸೂರಿನಲ್ಲಿ ಈ ಬಗ್ಗೆ ಅವರು ಮಾತಾಡಿದ್ದಾರೆ ಜಿಟಿ ದೇವೇಗೌಡ ಅವರು. ಆ ಮೂಲಕ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಹೈಕಮಾಂಡ್ ಮಾತನ್ನ ಸಿದ್ದರಾಮಯ್ಯ ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ. ಕೇಳಿ. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಅವರೇನು ಒಪ್ಪಂದ ಮಾಡವ್ರೆ, ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರು ಹೇಳೋದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ, ನಮಗೆ ಅದೇನು ತೀರ್ಮಾನ ಮಾಡ್ತದೆ ನಾವು ಅದರಂತೆ ನಡ್ಕೊಳ್ತೀವಿ ಅಂತ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯನವರು ಕೂಡ ಒಪ್ಕೋತಾರೆ. ಹೈಕಮಾಂಡು ಮಾಡಿ ಮನಸ್ಸು ಮಾಡಿ, ಸಿದ್ದರಾಮಯ್ಯನವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತದೆ. ಅದನ್ನು ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ, ಅದಿರೋದೇ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ. ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ, ಉಪಮುಖ್ಯಮಂತ್ರಿ, ಹಣಕಾಸು 15 ವರ್ಷ, 15 ಬಡ್ಜೆಟ್ಟು, 15-16 ಗೊತ್ತಿಲ್ಲ. ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ. ಅದರಿಂದ ಅವರು ಹಿಂಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ. ನಾವು ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಾವು ಬೀಳಿಸ್ತೀವಿ ಅದನ್ನು ಹೇಳಲ್ಲ. ಯಾವುದೇ ಕಾರಣಕ್ಕೂ ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಜಿಟಿ ದೇವೇಗೌಡ ಅವರ ಮಾತು ಇಷ್ಟಕ್ಕೆ ನಿಲ್ಲೋದಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವಂತಹ ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. 100ಕ್ಕೆ 100 ಸಿಎಂ ಕೇಸ್ ಜವಾಬ್ದಾರಿಯನ್ನು ಹೊರಬೇಕು. ಹಣಕಾಸು ಇಲಾಖೆ ಅನುಮತಿ ಇಲ್ಲದೆ ಟ್ರಾನ್ಸ್ಫರ್ ಆಗೋದಿಲ್ಲ. ಮತ್ತೊಂದು ಅಕೌಂಟ್ಗೆ ಹಣ ಡೆಪಾಸಿಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ವಾಲ್ಮೀಕಿ ನಿಗಮ ಪ್ರಕರಣವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿದ್ದಾರೆ. ಕೇಳಿ. ನಾವು ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಾವು ಬೀಳಿಸ್ತೀವಿ ಅದನ್ನು ಹೇಳಲ್ಲ. ಯಾವುದೇ ಕಾರಣಕ್ಕೂ ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರೆ ಅವರಲ್ಲಿ ಭಾಳ ದಿಢೀರ್ ಭಿನ್ನಾಭಿಪ್ರಾಯ ಬಂದು ಬೆಳೀತಕ್ಕಂಥ ಜನ ಬಂದರೆ ಆಗ್ಬೋದು. ವಾಲ್ಮೀಕಿ ನಿಗಮದ್ದು ಅವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಇನ್ನೊಂದು ಕಡೆ ಡಿಪಾಸಿಟ್ ಮಾಡ್ತಕ್ಕಂಥದ್ದಾಗಲಿ, ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ, 187 ಕೋಟಿಯಿಂದ ಬರ್ತಾಯಿದೆ. ಅದರೇನೋ 87 ಕೋಟಿ ತೆಲಂಗಾಣದಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರ ಜವಾಬ್ದಾರಿ ಇದೆ. 100ಕ್ಕೆ 100 ಹಣಕಾಸು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿಯನ್ನು ಹೊರಬೇಕು. CBI ತನಿಖೆ ಕೊಡಬೇಕು ಅಂತಕ್ಕಂಥದ್ದು ಇದು ಪರಿಶಿಷ್ಟ ಪಂಗಡದ ಸಮುದಾಯದ ಒಂದು ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಈ ರೀತಿ ಅಗಲ್ದರೋಡೆ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದು. ಇದು ಸರಿಯಾದ ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ಸರಿಯಾದ ತನಿಖೆ ಆಗಬೇಕು. ಉಳಿದ ನಿಗಮಗಳಾಗಲಿ ಯಾರಿಗೇ ಆಗಲಿ ಎಚ್ಚರಿಕೆ